Hello everyone, this is Dr. Padmanabh Bhatt again. ಇವತ್ತು ಇನ್ನೊಂದು ವಿಷಯ, ಆವಾಗಲೇ ಮಾಸ್ಕ್ ಬಗ್ಗೆ ಮಾತಾಡಿದೆ. ಇವಾಗ ಇನ್ನೊಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಡೆಮಾನ್ಸ್ಟ್ರೇಷನ್ ಮಾಡಬೇಕಾಗತ್ತೆ. ಟಾಪಿಕ್ ಹೆಸರು ಹರ್ನಿಯಾಸ್. ನೀವು ತುಂಬ ಸರ್ತಿ ಕೇಳಿರ್ತೀರ, ಅವನಿಗೆ ಹರ್ನಿಯಾ ಆಗಿತ್ತಂತೆ, ಹೊಟ್ಟೆಯಲ್ಲಿ ಒಂದು ದಪ್ಪ ಗುಳ್ಳೆ ಆಗಿದೆ ಅಂತೆ, ಆ ಥರ ಅಲ್ವಾ. ಸೊ ಇವತ್ತು ಹಾಗಾದರೆ ಹರ್ನಿಯಾ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಥರ ಇದೆ, ಇದನ್ನು ಏನು ಮಾಡ್ಬೋದು ಅಂತ. ಸೊ ಹರ್ನಿಯಾ ಅಂದರೆ ಬೇಸಿಕಲಿ ಹರ್ನಿಯೇಷನ್ ಅಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ವೀಕ್ ಭಾಗ, ಮಸಲ್ಸಲ್ಲಿ ಎಲ್ಲಿಯಾದರೂ ವೀಕ್ ಆಗಿದ್ದರೆ ಆ ಜಾಗದಲ್ಲಿ ಒಳಗಡೆಯಿಂದ ನಮ್ಮ ಕರುಳು ಇರ್ಬೋದು, ಮೋಸ್ಟ್ ಆಫ್ ದ ಟೈಮ್ ಅದು ಕರುಳು ಆ ವೀಕ್ ಆಗಿರೋ ಜಾಗದಲ್ಲಿ ಹೊರಗೆ ಬರೋದು. ಹೊರಗೆ ಎಲ್ಲಿವರೆಗೆ ಬರುತ್ತೆ? ಚರ್ಮದ ಕೆಳಗಡೆ ಬಂದು ಅದು ಒಂದು ಗುಳ್ಳೆ ಥರ ಕಾಣಿಸುತ್ತೆ. ನೀವು ಕಾಮನೆಸ್ಟ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಕೆಲವು ಚಿಕ್ಕ ಮಕ್ಕಳಲ್ಲಿ ಅವುಗಳ ಹೊಕ್ಕಳ ಹತ್ರ ಒಂದು ಇಷ್ಟು ದಪ್ಪ ಗುಳ್ಳೆ ಆಗಿರುತ್ತೆ. ಈ ತರಹ ಒಂದು ಗುಳ್ಳೆ ಥರ ಬಂದಿರುತ್ತೆ. ಇದು ಹೊಕ್ಕಳ ಹೊರಗಡೆ ಒಂದು ಗುಳ್ಳೆ ಕಾಣಿಸ್ತಾ ಇದೆ. ಈ ಗುಳ್ಳೆ ಹೊರಗಡೆ ಚರ್ಮದಲ್ಲಿ ಆಗಿರೋದಲ್ಲ, ಇದು ಒಳಗಡೆಯಿಂದಲೇ ಬಂದಿರೋದು. ನಾನು ಹೇಳಿದಂಗೆ ಮಸಲ್ ವೀಕ್ ಆದಾಗ ಅದು ಒಳಗಡೆಯ ಇಂಟೆಸ್ಟೈನ್ ಪೋರ್ಷನ್ ಹೊರಗೆ ಬರ್ತದೆ. ಇದು ಚಿಕ್ಕ ಮಕ್ಕಳಲ್ಲಿ, ಹುಟ್ಟಿದ ತಕ್ಷಣ ಯಾಕಾಗುತ್ತೆ ಅಂತಂದರೆ, ಆ ಹುಟ್ಟಿದ ಮಕ್ಕಳ ಹೊಕ್ಕುಳ ಬಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ಒಂಚೂರು ಎಳೆದ ಹಾಗಾಗ್ಬಿಟ್ಟು ಅದು ಕಟ್ ಮಾಡಿದರೆ ಆವಾಗ ಅದು ಆಗಲೇ ಈಚೆ ಬಂದುಬಿಡ್ತದೆ. ಸೊ ಕೂಡಲೇ ದಾರಾಗಿಲ್ಲ ಕಟ್ತಾರೆ, ಆದ್ರೂ ಅಲ್ಲಿ ಆ ಎಳೆಯುವ ರಭಸಕ್ಕೆ ಪರಿಣಿತ ನರ್ಸ್ಗಳು ಮಾಡೋದಾದರೆ ಏನು ತೊಂದರೆ ಇಲ್ಲ ಅಂದರೆ ಸ್ವಲ್ಪ ಅದು ಈಚೆ ಬಂದಾಗ ಹಾಗೆ ಆಗಿ ಅಲ್ಲಿ ಒಂದು ಗುಳ್ಳೆ ಉಂಟಾಗ್ತದೆ. ಅದು ಸುಮಾರು ಸಮಯ ತನಕ ಇರ್ತದೆ. ಆವಾಗ ನಾವು ಚಿಕ್ಕದಿರುವಾಗ ಅದಕ್ಕೆ ಒಂದು 8 ಆಣೆ ಅಥವಾ ₹1 ಕಾಯಿನನ್ನು ಪ್ರೆಸ್ ಮಾಡಿ ಅದರ ಮೇಲೆ ಒಂದು ಪ್ಲಾಸ್ಟರ್ ಹಾಕ್ತಾಯಿದ್ರು. ತುಂಬ ದಿವಸ ಆದಮೇಲೆ ಏನಾಗ್ತದೆ ಅಂದರೆ ಅದು ಸ್ಲೋ ಆಗಿ ಒಳಗೆ ಹೋಗುತ್ತೆ, ಮಸಲ್ ಅದರ ಮೇಲೆ ಬೆಳೆಯುತ್ತೆ. ಈಗ ಈ ಥರ ಮಸಲ್ ವೀಕ್ ಆಗಿದ್ದರೆ, ಇದು ಒಳಗಡೆ ಆದರೆ ನಿಧಾನವಾಗಿ ಹೀಗೆ ಹೊರಗೆ ಬರೋದು, ಕರುಳಿನ ಒಂದು ಪೋರ್ಷನ್ನು ಹೊರಗಡೆ ಬರೋದು. ಎಲ್ಲ ಹರ್ನಿಯದಲ್ಲಿ ಕೂಡ ಇದೇ ಥರ ಆಗೋದು. ಸೊ ಇದು ಅಂಬಿಲಿಕಲ್ ಹರ್ನಿಯಾ ಅಥವಾ ಹೊಕ್ಕುಳ ಹರ್ನಿಯಾ. ಇದನ್ನು ಅದಾಗಿ ಅದು ಈ ಥರ ಕಾಯಿನ್ ಕಟ್ಟಿಬಿಟ್ಟು ಒಳಗೆ ಹೋಗಲಿಲ್ಲ ಅಂತಂದರೆ ಮಕ್ಕಳ ಸರ್ಜನ್ಸು ಸಪ್ರೇಟಾಗಿದೆ, ಪೀಡಿಯಾಟ್ರಿಕ್ ಸರ್ಜನ್ಸು, ಅವರು ಆಪ್ರೇಷನ್ ಮಾಡಿ ಆ ವೀಕ್ ಆಗಿರುವ ಸ್ಕೆಲೆಟಲ್ ಮಾಂಸಖಂಡವನ್ನು ಕ್ಲೋಸ್ ಮಾಡ್ತಾರೆ. ಸೊ ಇದು ಬಹಳ ಮುಖ್ಯವಾದಂತಹ ಬಹಳ ಬೇಗ ಬರುವಂಥದ್ದು ಇದು ದೊಡ್ಡವರಲ್ಲಿ ಕೂಡ ಬರಬಾರ್ದು ಅಂತ ಏನಿಲ್ಲ. ವಯಸ್ಸು ಆಗ್ತಾ ಅಬ್ಡಾಮಿನಲ್ ಮಸಲ್ಸ್ ಎಲ್ಲ ವೀಕ್ ಆಗ್ತಾ ಹೋಗ್ತದೆ. ಯಾವುದಾದ್ರೂ ತುಂಬ ಕಂಟಿನ್ಯೂಸ್ ಆಗಿ ಕೆಮ್ಮುವಂಥ ಕಾಯಿಲೆ, ಆಸ್ಮಾ, ಕೆಮ್ಮುವಂಥ ಕಾಯಿಲೆಗಳು, ಕೆಮ್ಮಿ ಇದು ಬಿಚ್ಚಿ ಹೋಗ್ಬಿಟ್ಟು ಒಳಗಡೆಯಿಂದ ಈಚೆ ಹೊರಗಡೆ ಬರ್ಬೋದು. ಕರಳಿಂದು ಭಾಗ ಚರ್ಮದ ಕೆಳಗಡೆ ಬಂದು ನಿಂತ್ಕೊಳ್ಬೋದು. ಕೆಲವು ಸರ್ತಿ ಅದು ಮಲ್ಕೊಳ್ಳುವಾಗ ಮತ್ತೆ ಒಳಗೆ ಹೋಗ್ತದೆ, ಈ ಥರನೂ ಇರ್ತದೆ. ಸೊ ಇದಕ್ಕೆ ಹರ್ನಿಯಾ ಅಂತಾರೆ. ಈಗ ಇದು 1ನೇ ಹರ್ನಿಯಾ. 2ನೇ ಹರ್ನಿಯಾ ಮಾಮೂಲಿಯಾಗಿ ಈ ಹರ್ನಿಯಾದು ಒಂದು ಕ್ರಾಸ್ ಸೆಕ್ಷನ್ ನೋಡಿ, ಇದು ಅಂಬಿಲಿಕಲ್ ಹರ್ನಿಯಾ ಕ್ರಾಸ್ ಸೆಕ್ಷನ್ ನೋಡಿ. ಇದು ಮಸಲ್, ಇದು ಚರ್ಮ, ಇದು ಮಸಲ್ ವೀಕ್ ಆಗಿಬಿಟ್ಟು ಒಂದು ಪೋರ್ಷನ್ ಹೊರಗಡೆ ಬಂದಿದೆ. ಇದಕ್ಕೆ ಹರ್ನಿಯಲ್ ಸ್ಯಾಕ್ ಅಂತ ಹೇಳ್ತೀವಿ. ಲೂಪ್ ಆಫ್ ಇಂಟೆಸ್ಟೈನ್, ಸ್ಕಿನ್ನು, ಇದು ಅಬ್ಡಾಮನ್ ಮಸಲ್ಸು, ಇಲ್ಲಿ ಇದು ಸಬ್ಕ್ಯುಟೇನಿಯಸ್ ಫ್ಯಾಟಿ ಟಿಶ್ಯೂ, ಪೆರಿಟೋನಿಯಲ್ ಅದೆಲ್ಲ ಬೇಕಾಗಿರೋದು ನಿಮಗೆ. ಒಟ್ಟಿಗೆ ನಿಮ್ಗೆ ಏನು ಅರ್ಥ ಆಗಬೇಕು ಅಂದರೆ, ಚರ್ಮದ ಕೆಳಗಡೆ ಮಸಲ್ಸು ಓಪನ್ ಅಪ್ ಆಗಿಬಿಟ್ಟು ಕರುಳಿನ ಒಂದು ಭಾಗ ಹೊರಗಡೆ ಬರುವಂಥ, ಚರ್ಮದ ಕೆಳಗಡೆ ಬಂದು ನಿಂತುಕೊಳ್ಳುವಂಥದ್ದಕ್ಕೆ ಇದು ಅಂಬಿಲಿಕಲ್ ಹರ್ನಿಯಾ ಅಥವಾ ಹೊಕ್ಕುಳ ಹರ್ನಿಯಾ ಅಂತ ಹೇಳ್ತಾರೆ. ನೆಕ್ಸ್ಟು ಇನ್ಯಾವ ಹರ್ನಿಯಾಗಳಿವೆ? 2ನೇ ಹರ್ನಿಯಾ ಸಾಧಾರಣ ಮಟ್ಟಿಗೆ. ನೆಕ್ಸ್ಟು ನಮ್ಮ ಇಂಗ್ವೈನಲ್ ರೀಜನ್ ಅಂದರೆ ತೊಡೆ ಮತ್ತು
ತೊಡೆ ಮತ್ತು ಹೊಟ್ಟೆ ಮಧ್ಯದಲ್ಲಿರುವ ಜಾಗಕ್ಕೆ ಇಂಗ್ವೈನಲ್ ಏರಿಯಾ ಅಂತ ಹೇಳ್ತೀವಿ. ಇಂಗ್ವೈನಲ್ ಏರಿಯಾದಲ್ಲಿ ನೀವು ನೋಡಿರ್ಬೋದು, ಎಷ್ಟೋ ಜನಕ್ಕೆ ನೋಡಿಲ್ಲ ಅಂದರೂ ಕೇಳಿರ್ಬೋದು. ಹೊಕ್ಕುಳ ಇದು ತೊಡೆ ಮತ್ತು ಹೊಟ್ಟೆಯ ಮಧ್ಯಭಾಗದಲ್ಲಿರುವಂತಹ ಏರಿಯಾಕ್ಕೆ ಇಂಗ್ವೈನಲ್ ರೀಜನ್ ಅಂತಾರೆ. ನಾನೇ ಸ್ವಲ್ಪ ಇದನ್ನು ಮೂವ್ ಮಾಡಬೇಕಾಗ್ತದೆ. ಹೊಟ್ಟೆ, ತೊಡೆ, ಇದರ ಮಧ್ಯದಲ್ಲಿರುವ ಜಾಗ, ಇದಕ್ಕೆ ಇಂಗ್ವೈನಲ್ ರೀಜನ್ ಅಂತ ಹೇಳ್ತೀವಿ. ಈ ಇಂಗ್ವೈನಲ್ ರೀಜನ್ನಲ್ಲಿ ಇದೇ ತರಹ ಯಾವುದೋ ಒಂದು ಕಾರಣಕ್ಕೆ, ಸಾಧಾರಣ ಮಟ್ಟಿಗೆ ಕಾರಣ ತುಂಬ ಕ್ರಾನಿಕ್ ಕಾನ್ಸ್ಟಿಪೇಷನ್, ಯಾವಾಗ ನೋಡಿದರೂ ಮೋಷನ್ ಸರಿಯಾಗಿ ಆಗಲ್ಲ, ಮುಕ್ಕರಿತಾರೆ, ಮುಕ್ಕಿ ಇಲ್ಲಿ ಸ್ವಲ್ಪ ಹೊರಗಡೆ ಬರಬಹುದು. ಅದು ಒಂದು ಚಾನ್ಸ್ ಇದೆ. ಅದು ಈ ಕಡೆನಾದರೂ ಆಗ್ಬೋದು, ಬಲಗಡೆ ಆದರೂ ಆಗ್ಬೋದು, ಎಡಗಡೆ ಆದರೂ ಆಗ್ಬೋದು. ಸೊ ಇದಕ್ಕೆ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಒಂಚೂರು ಕೆಳಗಡೆ ಫಿಮೋರಲ್ ಹರ್ನಿಯಾ ಅಂತ ಬರ್ತದೆ. ಆ ಫಿಮೋರಲ್ ರೀಜನ್ ಅಂದರೂ ಕೂಡ ಅದೇ ಜಾಗ, ಈ ಇಂಗ್ವೈನಲ್ ಹರ್ನಿಯಾಕ್ಕಿಂತ ಸ್ವಲ್ಪ ಈ ಕಡೆ ಬರ್ತದೆ, ಫಿಮೋರಲ್ ಹರ್ನಿಯಾ ಅಂತ ಬರ್ತದೆ. ಇನ್ನೊಂದು ಹರ್ನಿಯಾ ನಮ್ಮ ಹೊಟ್ಟೆಯ ಒಳಗಡೆ, ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಚೆಸ್ಟ್ ಒಳಗಡೆ ಈಗ ಶ್ವಾಸಕೋಶ, ಲಂಗ್ಸ್ ಇರುತ್ತಲ್ವಾ, ಅದಕ್ಕಿಂತ ಕೆಳಗಡೆ ಇಂಟೆಸ್ಟೈನು, ಜಠರ ಎಲ್ಲ ಬರೋದಕ್ಕೆ, ಜಠರ ಆದಮೇಲೆ ಒಂದು ಪದರ ಬರುತ್ತೆ, ಡಯಾಫ್ರಮ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಡಯಾಫ್ರಮ್ಮು ಅದು ಮೇಲ್ಗಡೆ ಹೊಟ್ಟೆ ಮತ್ತು ಕೆಳಗಡೆ ಹೊಟ್ಟೆಯನ್ನು, ಎದೆ ಮತ್ತು ಹೊಟ್ಟೆಯನ್ನು ಅದಕ್ಕೆ ಒಂದು ಮಧ್ಯದಲ್ಲಿ ಒಂದು ಪರದೆ ಥರ ಇರ್ತದೆ. ಸೊ ಸ್ಟಮಕ್ ಅದಕ್ಕೆ ಸ್ವಲ್ಪ ಕೆಳಗಡೆ ಇರ್ತದೆ. ಇದು ಪರದೆ ಆದರೆ ಇಲ್ಲಿ ಸ್ಟಮಕ್ಕು, ಅದಾದಮೇಲೆ ಇಂಟೆಸ್ಟೈನ್ ಎಲ್ಲ, ಇಲ್ಲಿ ಶ್ವಾಸಕೋಶ ಎರಡು, ಮಧ್ಯದಲ್ಲಿ ಹಾರ್ಟು. ಸೊ ಇದು ಈ ರೀತಿಯ ಹರ್ನಿಯಾದಲ್ಲಿ ಹಯೇಟಸ್ ಹರ್ನಿಯಾ ಅಂತ ಹೇಳ್ತೀವಿ ಇದಕ್ಕೆ. ಇದು ನಮ್ಮ ಸ್ಟಮಕ್ಕು, ಕೆಳಗಡೆ ಇರುವಂಥ ಸ್ಟಮಕ್ಕು ಡಯಾಫ್ರಮ್ ಮೂಲಕ ಸ್ವಲ್ಪ ಮೇಲೆ ಬರ್ಬೋದು, ಆಯಿತಾ. ಇದು ಒಂದು ರೀತಿಯ ಹರ್ನಿಯಾ. ಆಮೇಲೆ ಅದು ಅಲ್ಲದೆ ಬರೀ ಇಲ್ಲಿ ಎಪಿಗ್ಯಾಸ್ಟ್ರಿಕ್ ರೀಜನ್, ಇಲ್ಲಿ ಅದೇ ತುಂಬ ಕೆಮ್ಮೋದು, ಭಾರ ಎತ್ತುವ ಕೆಲಸ ಮಾಡೋರಿಗೆ ಅಥವಾ TB, ಕ್ರಾನಿಕ್ ಬ್ರಾಂಕೈಟಿಸ್ ಅಂತಹ ಕೆಮ್ಮಿರುವವರಿಗೆ, ಕೆಮ್ಮಿ ಇಲ್ಲಿ ಮಸಲ್ಸ್ ಓಪನ್ ಅಪ್ ಆಗಿಬಿಟ್ಟು ಈ ಜಾಗದಲ್ಲಿ, ಇದು ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಸ್ಟಮಕದ ಒಂದು ಪೋರ್ಷನ್ನು ಈಚೆ ಬರ್ಬೋದು. ಸೊ ಕೆಳಗಡೆ ಹಯೇಟಸ್ ಹರ್ನಿಯಾ ಅಂದರೆ ಬಿಟ್ವೀನ್ ಚೆಸ್ಟ್ ಆ್ಯಂಡ್ ಅಬ್ಡಮನ್, ಅಲ್ಲಿಂದ ಜಠರದ ಒಂದು ಪೋರ್ಷನ್ ಹೊರಗಡೆ ಬರೋದು. ಇಲ್ಲಿ ಎಪಿಗ್ಯಾಸ್ಟ್ರಿಕ್ ರೀಜನಲ್ಲಿ ಒಂಚೂರು ಜಠರದ ಪೋರ್ಷನ್ ಹೊರಗೆ ಬರೋದು. ಹೀಗೆ ಹಲವಾರು ಥರದ ಹರ್ನಿಯಾಗಳಿವೆ. ಹರ್ನಿಯಾಗಳು ಹರ್ನಿಯೇಷನ್ ಅಂದರೆ ಹೊರಗಡೆ ಬರುವುದು, ಒಳಗಡೆ ಇರುವಂಥದ್ದು ಹೊರಗಡೆ ಬರುವುದು ಅಸಾಮಾನ್ಯ. ಇದು ಸಾಮಾನ್ಯ ಅಲ್ಲ, ಇದು ಅಸಾಮಾನ್ಯವಾಗಿ ಹೊರಗೆ ಬರುವಂಥದ್ದು. ಇಂತಹ ಕಾಯಿಲೆಗಳಿಗೆ ಹರ್ನಿಯಾಸ್ ಅಂತ ಹೇಳ್ತೀವಿ. ಇದು ಒಂದು ಬಹಳ ದೊಡ್ಡ ಚಾಪ್ಟರ್ ನಮಗೆ ಮೆಡಿಸಿನ್ನಲ್ಲಿ, ಸರ್ಜರಿಯಲ್ಲಿ. ಸೊ ಇದನ್ನು ಸರ್ಜನ್ಗಳು ಏನು ಮಾಡ್ತಾರೆ ಅಂತಂದರೆ, ಈ ಹೊರಗಡೆ ಬಂದಿರುವಂಥದ್ದನ್ನು ಜನರಲ್ ಅನೆಸ್ಥೀಷಿಯಾ ಕೊಟ್ಬಿಟ್ಟು ಅದನ್ನು ಜನರಲ್ ಅನೆಸ್ಥೀಷಿಯಾ ಕೊಟ್ಬಿಟ್ಟು ಒಳಗಡೆ ಇದನ್ನು ತಳ್ಳಿ ಈ ಮಸಲ್ಗೆ ಸ್ಟಿಚ್ ಹಾಕ್ತಾರೆ, ಆಯಿತಾ. ಎಲ್ಲೆಲ್ಲಿ ಹರ್ನಿಯಾಗಳು ಬಂದಿವೆಯೋ ಅಲ್ಲಿ ಎಲ್ಲ ಅದೇ ಹೊರಗಡೆ ಬಂದಿರುವಂತಹ ಪೋರ್ಷನನ್ನು ಒಳಗಡೆ ತಳ್ಳಿ, ಯಥಾಸ್ಥಾನಕ್ಕೆ ತಳ್ಳಿ ಹೊಲಿಗೆ ಹಾಕಿ ರಿಪೇರಿ ಮಾಡ್ತಾರೆ. ಇದು ಅಲ್ಲದೆ ಒಂದು ಸ್ಕ್ರೋಟಲ್ ಹರ್ನಿಯಾ ಅಂತ ಬರುತ್ತೆ. ಅದು ಸ್ಕ್ರೋಟಲ್ ಸ್ಯಾಕ್ ಒಳಗಡೆ ನಿಧಾನಕ್ಕೆ ಇಂಟೆಸ್ಟೈನ್ ಇಳಿಯುವಂಥದ್ದು. ಅದು ತುಂಬ ಭಾರ ಎತ್ತುವವರಿಗೆ, ತುಂಬ ವಯಸ್ಸಾದವರಿಗೆ, ಬಹಳ ವಯಸ್ಸಾದವರಿಗೆ ಆ ಥರ ಸ್ಕ್ರೋಟಲ್ ಹರ್ನಿಯಾ ಕೂಡ ಬರ್ಬೋದು. ಸೊ ಹೀಗೆ ಹಲವಾರು ಕಾರಣಗಳಿಂದ ಹರ್ನಿಯಾ ಉಂಟಾಗ್ತದೆ. ಈ ಹರ್ನಿಯಾವನ್ನು ಒಳಗಡೆ ತಳ್ಳಿ ಸ್ಟಿಚ್ ಹಾಕುವಂತಹ ಕೆಲಸವನ್ನು ಸರ್ಜನ್ಗಳು ಮಾಡ್ತಾರೆ.
ಇದಕ್ಕೆ ಹರ್ನಿಯೋರಫಿ ಅಂತಾರೆ. ರಫಿ RRHPHY ಹರ್ನಿಯೋರಫಿ ಮಾಡ್ತಾರೆ. ಇದು ದೊಡ್ಡ ದೊಡ್ಡ ಪ್ರೊಸೀಜರೇ. ಇದರಲ್ಲಿ ಜನರಲ್ ಆ್ಯನ್ಸ್ತೀಶಿಯಾ ಕೊಟ್ಬಿಟ್ಟೆ ಮಾಡಬೇಕಾಗತ್ತೆ. ಸಿಂಪಲ್ ಆ್ಯನ್ಸ್ತೀಶಿಯಾ ಎಪಿಡ್ಯೂರಲ್ ಲೋಕಲ್ನಲ್ಲೆಲ್ಲ ಆಗಲ್ಲ ಇದು. ಸೊ ಹೀಗೆ ಹರ್ನಿಯಾ ಕಾಯಿಲೆ ಬಂದವರಿಗೆ ಹರ್ನಿಯೋರಫಿ ಮಾಡ್ತಾರೆ. ಈ ಸ್ಟಮಕ್ ಮೇಲೆ ಬಂದಾಗ ಏನು ಸಿಂಪ್ಟಮ್ಗಳು ಏನಿರ್ತವೆ, ಇದು ಸೈನ್ಗಳು ಕಾಣುವಂಥದ್ದು. ಸಿಂಪ್ಟಮ್ಗಳು ಏನು? ಸ್ಟಮಕ್ ಮೇಲೆ ಬಂದಿದೆ, ವಾಂತಿ, ಏಕ್ದಮ್ ವಾಂತಿ. ಆಮೇಲೆ ಇದು ಒಂದು ಪೋರ್ಷನ್ನು ಹರ್ನಿಯ ಈಚೆ ಬಂದಿರುತ್ತದೆ. ಆವಾಗ ಅದನ್ನು ಒಳಗೆ ತಳ್ಳಬೇಕಾದ್ರೆ ದೇಹನೂ ಸ್ವಲ್ಪ ಟ್ರೈ ಮಾಡ್ಬೋದು. ಆ ಪ್ರೋಸೆಸ್ನಲ್ಲಿ ತುಂಬ ಪೇಯ್ನ್ ಬರ್ತದೆ, ಸಿಕ್ಕಾಪಟ್ಟೆ ನೋವು. ಹರ್ನಿಯ ಇರುವವರೆಗೆ ಆ ಜಾಗದಲ್ಲಿ ತುಂಬ ನೋವಿರ್ತದೆ. ಸೊ ಹೀಗೆ ಆಮೇಲೆ ಅದಕ್ಕೆ ಕಾರಣ ಏನಿದೆಯೋ ಅದಕ್ಕೆ ಕಾಯಿಲೆಗೆ ಮೆಡಿಸಿನ್ ಕೊಡಬೇಕು. ತುಂಬ ಕೆಮ್ಮು, ನಾನು ಹೇಳಿದ್ನಲ್ಲ, ತುಂಬ ಕೆಮ್ಮು ಇಂಥದಕ್ಕೆ ಅದಕ್ಕೆ ಸರಿಯಾಗಿ ಏನು ಅಂತ ಕಾಯಿಲೆ ಕಂಡುಹಿಡಿದುಬಿಟ್ಟು ಅದಕ್ಕೆ ಔಷಧಿ ಮಾಡಿಬಿಟ್ಟು ಆ ಕೆಮ್ಮನ್ನು ಕಮ್ಮಿ ಮಾಡ್ಬೋದು. ಹಾಗೆಯೇ ಹರ್ನಿಯಾದ ಸೈಜು ಕೂಡ ಸ್ವಲ್ಪ ಕಮ್ಮಿ ಆಗುವ ಹಾಗೆ ನೋಡ್ಕೊಳ್ಬೋದು. ಇದು ಸ್ಟಮಕ್ ಈಚೆ ಬಂದಿದ್ದರೆ ಅದು ಹಿಡ್ಕೊಂಡ್ಬಿಟ್ಟು ವಾಂತಿ ಶುರುವಾಗ್ಬೋದು. ಸೊ ಹೀಗೆ ಹಲವಾರು ಸಂಬಂಧಪಟ್ಟಂತಹ ಆ ಆರ್ಗನ್ಗೆ ಸಂಬಂಧಪಟ್ಟಂತಹ ಕೆಲವು ಸಿಂಪ್ಟಮ್ಗಳು ಕಾಣಿಸ್ಬೋದು, ನೋವು, ವಾಂತಿ ಇತ್ಯಾದಿ. ಸೊ ಇಷ್ಟು ಹೇಳಿ ಇವತ್ತಿನ ನನ್ನ ಈ ಹರ್ನಿಯಾ ಅನ್ನುವ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಹಿಂದೆ ಹೇಳಿದ ಹಾಗೆ ಟಾಪಿಕ್ಸ್ ನನಗೆ ಸಿಗ್ತಾ ಇಲ್ಲ, ಹುಡುಕಿ ಮಾಡ್ತಾಯಿದ್ದೀನಿ. ಬಹುಶಃ ಈಗ ನಾನು ಮಾತಾಡ್ತಾ ಇರುವಂಥದ್ದು ನನ್ನ 200ನೇ ಟಾಪಿಕ್. ನಾನು ಕೊರೋನಾ ಟೈಮಲ್ಲಿ ಶುರು ಮಾಡಿದವನು. ಕೊರೋನಾ ವೈರಸ್ ಅಂದರೆ ಏನು ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿ ತುಂಬ ದೂರ ಸಾಗಿ ಬಂದಿದ್ದೀನಿ. ನನಗೆ ನೀವು ಕಮೆಂಟ್ಸಲ್ಲಿ ಕೇವಲ ಚೆನ್ನಾಗಿದೆ, ನೈಸ್ ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳೋದಲ್ಲದೆ ನೆಕ್ಸ್ಟ್ ಏನು ಟಾಪಿಕ್ ಮಾತಾಡ್ಬೋದು ಅಂತ. ನಿನ್ನೆ ಒಬ್ಬರು ಹಾಕಿದರು, ಇದು ಕಾಲಿನ ಬೆರಳ ಸಂದಿಯಲ್ಲಿ ಫಂಗಸ್ ಆಗೋದಕ್ಕೆ ಅದರ ಬಗ್ಗೆ ಮಾತಾಡಿ ಸರ್ ಅಂತ. ನಾನು ಫಂಗಲ್ ಇನ್ಫೆಕ್ಷನ್ಸ್ ಬಗ್ಗೆ ಅದರಲ್ಲಿ ಮಾತಾಡಿದ್ದೀನಿ, ನಾನು ಬಹಳ ಹಿಂದೆಯೇ ಮಾತಾಡಿದ್ದೀನಿ. ಸೊ ದಯವಿಟ್ಟು ಅದನ್ನು ಕೇಳಿಸ್ಕೊಳ್ಳಿ. ಇಷ್ಟು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.